Welcome to Mustaq Kunnur Academy. Dear diploma students of all branches of government, aided and private polytechnics. ಭಾಳಷ್ಟು ಸ್ಟೂಡೆಂಟ್ಸ್ ಈಗ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ರಿ ಮತ್ತು ರಿಸಲ್ಟ್ ನೋಡುವುದು ವೆಬ್ಸೈಟ್ ಯಾವುದು ಅಂತ ಕೂಡ ಕೇಳ್ತಾ ಇದ್ರಿ. ಈಗ ರಿಸಲ್ಟ್ ಬಂದ ನಂತರ ನಾವು ಯಾವ ವೆಬ್ಸೈಟ್ನಲ್ಲಿ ರಿಸಲ್ಟ್ ನೋಡಬೇಕು ಅಷ್ಟೇ ಅಲ್ಲ, ಭಾಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರು, ಸರ್ ನಾವು ಪ್ರೀವಿಯಸ್ ಸೆಮಿಸ್ಟರ್ದು ರಿಸಲ್ಟ್ ಎಲ್ಲ ನೋಡಬೇಕಾಗಿದೆ, ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆಲ್ಲ ನಮ್ಗೆ ಪ್ರೀವಿಯಸ್ ಸೆಮಿಸ್ಟರ್ದು ರಿಸಲ್ಟ್ ಎಲ್ಲಿಯೂ ಸಿಗ್ತಾ ಇಲ್ಲ, ಅದನ್ನು ಎಲ್ಲಿ ನೋಡಬೇಕು ಅಂತ ಹೇಳ್ತಾ ಇದ್ರಿ. ಅದರ ಜೊತೆಗೆ ವೆಬ್ಸೈಟ್ ಲಾಗಿನ್ ಮಾಡಬೇಕಾದ್ರೆ ಎರರ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈಗ ಈ ವಿಡಿಯೋದಲ್ಲಿ ನಾನು ಆ ಎರರ್ ಸಾಲ್ವ್ ಮಾಡುವುದು ಕಂಪ್ಲೀಟ್ ಪ್ರೊಸೀಜರ್ ನಾನು ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಪ್ರೀವಿಯಸ್ ರಿಸಲ್ಟ್ ಮತ್ತು ಮುಂದಿನ ದಿನಗಳಲ್ಲಿ ರಿಸಲ್ಟ್ ಬಂದ ನಂತರ ಆನ್ಲೈನ್ ವೆಬ್ಸೈಟಲ್ಲಿ ಎಲ್ಲಿ ರಿಸಲ್ಟ್ ನೋಡಬೇಕನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ, ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ ಆಗಿರಲಿ ಅಥವಾ ಸ್ಕಾಲರ್ಶಿಪ್ ಆಗಿರಲಿ, ಜಾಬ್ ಅಪ್ಡೇಟ್ಸ್ ಆಗಿರಲಿ, ಅಡ್ಮಿಷನ್ ರಿಸಲ್ಟ್ ಎಲ್ಲ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೈಪ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ರಿಸಲ್ಟ್ ನೀವು ಪ್ರೀವಿಯಸ್ ರಿಸಲ್ಟ್ ಆಯಿತು ಅಥವಾ ಬರೀ ರಿಸಲ್ಟ್ ನೀವೆಲ್ಲ ನೋಡಬೇಕಂದ್ರೆ ಫಸ್ಟ್ ನೀವು ಗೂಗಲಲ್ಲಿ ಹೋಗಿ EMS DTE ಟೆಕ್ ಅಂತ ಟೈಪ್ ಮಾಡಿದ ತಕ್ಷಣ ಸಿಂಪ್ಲಿ ಈಗ ಇನ್ನೊಂದು ಸಲ ನಾನು ಜಸ್ಟ್ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. EMS DTE ಅಂತ ನೀವು ಟೈಪ್ ಮಾಡಿದ ನಂತರ ಇಷ್ಟು ಸರ್ಚ್ ಮಾಡಿದ ನಂತರ ಈಗ ನಿಮಗೆ ಫಸ್ಟ್ ಪೇಜಲ್ಲಿ ಈ ಲಾಗಿನ್ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕೊನೆ ತನಕ ನೋಡಿದರೆ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಯಾವ ಥರ ನೋಡೋದಂತ ಮಾಹಿತಿ ನಾನು ಸಂಪೂರ್ಣ ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ರಿಸಲ್ಟು ನೀವು ಕೂಡ ಡೌನ್ಲೋಡ್ ಮಾಡಬಹುದು, ಪ್ರೀವಿಯಸ್ ರಿಸಲ್ಟ್ ಎಲ್ಲ. ಈಗ ಈ ಲಿಂಕ್ ಬಂದಿದ್ದ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಕಾಣುವ 3 ಲಿಂಕ್ ಏನಿದ್ದಾವೆ, ಇದರಲ್ಲಿ ಹೋಮ್ ಅಂತಿದೆ, DTE EMS ಅಬೌಟ್ ಅಸ್ ಅಂತಿದೆ. ಬಟ್ ನಮಗೆ ಬೇಕಾಗಿರೋದು ರಿಸಲ್ಟ್ ನೋಡಲಿಕ್ಕೆ DTE EMS ಅಂತ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈಗ ನೋಡಿ, ನಾನು ಒಂದು ಸ್ಟೂಡೆಂಟದ್ದು ಇಲ್ಲೇ ನಂಬರನ್ನು ಎಂಟರ್ ಮಾಡ್ತೀನಿ. ಬಟ್ ಆ್ಯಂಡ್ ಓಲ್ಡ್ ಪಾಸ್ವರ್ಡ್ ನಾನು ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಲ್ಡ್ ಪಾಸ್ವರ್ಡ್ ಡಿಫಾಲ್ಟ್ ಪಾಸ್ವರ್ಡ್ ಇರ್ತಂದರೆ test@123 ಅಂತ ಇತ್ತು. ಈಗ ಇದನ್ನು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ನಾನು ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ನೋಡೋಣ ಈಗ ಪ್ರಾಬ್ಲಮ್ ಬರುತ್ತೆ ಅಂತ. ಏನು ಪ್ರಾಬ್ಲಮ್ ಬರುತ್ತೆ ಅಂತ ನೋಡುವ. ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ ಕ್ಯಾಪ್ಚಾ ಕೋಡ್ 94JXDM ಟೈಪ್ ಮಾಡಿಬಿಟ್ಟು ಪಾಸ್ವರ್ಡ್ ಇಲ್ಲೇ ಹೋಗಿದೆ. test@123 ಡಿಫಾಲ್ಟ್ ಪಾಸ್ವರ್ಡ್ ಇರುತ್ತೆ. ಬಟ್ ಆ ಪಾಸ್ವರ್ಡ್ ವರ್ಕ್ ಆಗ್ತಾ ಇಲ್ಲ ಅಂತ ಸ್ಟೂಡೆಂಟ್ಸ್ ಭಾಳಷ್ಟು ಜನ ಹೇಳ್ತಾ ಇದ್ದೀರಿ. ಒನ್ಸ್ ಅಗೇನ್ ಈ ಕ್ಯಾಪ್ಚಾ ನಾನು ಎಂಟರ್ ಮಾಡ್ತಾ ಇದ್ದೀನಿ. ನೀವು ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ನೋಡಿ, ಅಪ್ಪರ್ ಕೇಸ್ ಲೋವರ್ ಕೇಸ್ ಏನಿದೆ ಅದನ್ನು ಕರೆಕ್ಟಾಗಿ ನೋಡಿ ಎಂಟರ್ ಮಾಡಬೇಕು. 4Q8 ಓಕೆ. ಇದು ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಾವು ನೋಡಬಹುದು ನಮಗೆ ಎರರ್ ಬರ್ತಾ ಇದೆ. ಏನು ಎರರ್ ಬರ್ತಾ ಇದೆ? ದಿಸ್ ಈಸ್ ಇಂಪಾರ್ಟೆಂಟ್. ಭಾಳಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ನಾವು ಪ್ರೀವಿಯಸ್ ರಿಸಲ್ಟ್ ನೋಡಬೇಕಾದ್ರೆ ಅಥವಾ ಈಗ ಬರೋ ದಿನದಲ್ಲಿ ರಿಸಲ್ಟ್ ಏನು ಬರುತ್ತೆ ಅದನ್ನು ಲಾಗಿನ್ ಮಾಡಬೇಕಂದ್ರೆ ಈ ಭಾಳಷ್ಟು ಜನಕ್ಕೆ ಈ ಎರರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎರರ್ನ ಯಾವ ಥರ ಸಾಲ್ವ್ ಮಾಡಬೇಕಂತ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ನೀವು ಈ ಎರರ್ನ ಸಾಲ್ವ್ ಮಾಡಲಿಕ್ಕೆ ಯು ಹ್ಯಾವ್ ಸ್ಟೆಪ್ ಬೈ ಸ್ಟೆಪ್ ಒಂದು ಸಿಂಪಲ್ 2 ಸ್ಟೆಪ್ಸ್ ಇದೆ, ಅದನ್ನು ತಿಳಿಸಿ ಹೇಳ್ಕೊಡ್ತೀನಿ. ನೋಡಿರಿ, ಇಲ್ಲಿ ಕಾಣಿಸ್ತಾ ಇರೋದು ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಬೇಕು. ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ EMSನಲ್ಲಿ ಡೇಟಾಬೇಸ್ನಲ್ಲಿ ನೀವು ಕಾಲೇಜಲ್ಲಿ ಯಾವ ನಂಬರನ್ನು ಕೊಟ್ಟಿರ್ತೀರಿ ಅದೇ ನಂಬರಿಗೆ ನೀವು ಇಲ್ಲಿ ಎಂಟರ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಒಂದು ನಂಬರ್ ಟೈಪ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ನಂಬರ್ನ ಟೈಪ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದರೆ ನಾವು ನೋಡ್ಬೋದು ಅದಕ್ಕೆ OTP ಹೋಗೋದಿಲ್ಲ, ಯಾಕಂದರೆ ಆ ನಂಬರ್ ರಿಜಿಸ್ಟರ್ ಆಗಿರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ನೋಡಿ ಸೆಂಡ್ OTP ಅಂದರೆ ಇಲ್ಲೇ ಬರುವುದಿಲ್ಲ, ಎರರ್ ಬರುತ್ತೆ. ರೀಸನ್ ಏನಂದರೆ ಇಫ್ ದ ಮೊಬೈಲ್ ನಂಬರ್ ಈಸ್ ರಿಜಿಸ್ಟರ್ಡ್ ದೆನ್ OTP ಈಸ್ ಸೆಂಡ್. ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು EMSನಲ್ಲಿ, ಅದು ಗೊತ್ತಿರಲಿ. ಈಗ ನಾನು ಕರೆಕ್ಟ್ ನಂಬರನ್ನು ಎಂಟರ್ ಮಾಡ್ತೀನಿ. ಈಗ ನಾನು ಕರೆಕ್ಟ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಅಂದರೆ ಈಗ ನಾನು ಕರೆಕ್ಟ್ ನಂಬರ್ ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಅಂದ ತಕ್ಷಣ ಇಲ್ಲಿ ನಾವು ನೋಡಬಹುದು
ಎಸ್, ಎಂಟೈರ್ ಒ ಟಿ ಪಿ ಅನ್ನೋದು ಆಪ್ಷನ್ ಇಲ್ಲಿ ಎನೇಬಲ್ ಆಗುತ್ತೆ. ಕರೆಕ್ಟ್ ನಂಬರ್ ಹಾಕಿದರೆ ಮಾತ್ರ ಇದು ಬರುತ್ತೆ. ಈಗ ನಾನು ಒ ಟಿ ಪಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒ ಟಿ ಪಿ ಬಂದ ತಕ್ಷಣ ನಾನು ಇಲ್ಲಿ ಒ ಟಿ ಪಿಯನ್ನು ಟೈಪ್ ಮಾಡಿಬಿಟ್ಟು ವ್ಯಾಲಿಡೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತೀನಿ. ವ್ಯಾಲಿಡೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನನಗೆ ಚೇಂಜ್ ಪಾಸ್ವರ್ಡ್ದು ಒಂದು ಇಲ್ಲೇ ಮೆಸೇಜ್ ಬಂತು. ಈಗ ನಾವು ಇಲ್ಲೇ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡನ್ನ ಎಂಟರ್ ಮಾಡಬೇಕು. ನ್ಯೂ ಪಾಸ್ವರ್ಡ್ ನೀವು ಎಂಟರ್ ಮಾಡ್ಕೊಳ್ಳಿ. ಜಸ್ಟ್ ಇದು ಡೆಮೋ ಪರ್ಪಸ್ ಇದೆ, ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಅದೇ ರೀತಿ ಇದು ಕೂಡ ಕನ್ಫರ್ಮ್ ಪಾಸ್ವರ್ಡು ಕೂಡ ಸೇಮ್ ಇರಬೇಕು. ದೆನ್ ಕ್ಲಿಕ್ ಆನ್ ರೀಸೆಟ್ ಪಾಸ್ವರ್ಡ್. ಕ್ಲಿಕ್ ಆನ್ ರೀಸೆಟ್ ಪಾಸ್ವರ್ಡ್. ರೀಸೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ತಕ್ಷಣ ಇಲ್ಲಿ ನಾವು ನೋಡಬಹುದು ಒಂದು ಮೆಸೇಜ್ ಬಂದಿದೆ, ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬಂದಿದೆ. ಅಂದರೆ ಪಾಸ್ವರ್ಡು ಕೂಡ ರೀಸೆಟ್ ಆಗಿದೆ. ಪಾಸ್ವರ್ಡ್ ರೀಸೆಟ್ ಆದ ತಕ್ಷಣ ನೀವು ಅಗೇನ್ ಇಲ್ಲಿ ಇರೋದು, ಇಲ್ಲಿ ಕಾಣಿಸ್ತಾ ಇರೋದು ಲಾಗಿನ್ ಅಂತ ಏನು ಕಾಣಿಸ್ತಾ ಇದೆ ಇದನ್ನು ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿ. ದೆನ್ ನಿಮಗೆ ನಿಮ್ದು ಏನು ರಿಜಿಸ್ಟರ್ ನಂಬರ್ ಇದೆ ಆ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಿ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ. ಕರೆಕ್ಟ್ ಕೇಸ್ ಸೆನ್ಸಿಟಿವ್ ಇರಬೇಕು. ಪಾಸ್ವರ್ಡ್ ಟೈಪ್ ಮಾಡಿದ ನಂತರ ಕ್ಯಾಪ್ಚಾನ ಎಂಟರ್ ಮಾಡಿದ ಮೇಲೆ ಈಗ ನೋಡಿ ಮಾರ್ಕ್ಸ್ ಕಾರ್ಡ್ ನಾನು ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಯಾವ ಥರ ನಾನು ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮದು ರಿಸಲ್ಟ್ ಪ್ರೀವಿಯಸ್ ರಿಸಲ್ಟ್ ಆಯಿತು ಅಥವಾ ಬರೋ ರಿಸಲ್ಟ್ ಎಲ್ಲ ಯಾವ ಥರ ನೋಡಬೇಕು ಅನ್ನೋದು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನಾನು ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಈ 3 ಡಾಟ್ಸ್ ಅಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಅಗೇನ್ ಇಲ್ಲಿ 3 ಡಾಟ್ಸ್ ಬರ್ತವೆ, ಹೋಮ್, ಸೆಟ್ಟಿಂಗ್ ಮತ್ತು ಎಕ್ಸಾಮಿನೇಷನ್ ರಿಸಲ್ಟ್ ಅಂತ. ನೀವು ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡಬಹುದು. ಸೆಟ್ಟಿಂಗಿಗೆ ಹೋಗಿ ಈಗ ಎಕ್ಸಾಮಿನೇಷನ್ ರಿಸಲ್ಟ್ ನೋಡಲಿಕ್ಕೆ ಕ್ಲಿಕ್ ಆನ್ ಎಕ್ಸಾಮಿನ್ ರಿಸಲ್ಟ್ಸ್. ರಿಸಲ್ಟ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್, ಪ್ರೋಗ್ರಾಮ್ ಕೋಡ್ ಮತ್ತು ರಿಸಲ್ಟ್ ಕೂಡ ಬರ್ತಾ ಇದೆ. ಈ ಸ್ಟೂಡೆಂಟ್ ನಾವು ನೋಡಬಹುದು ಒಳ್ಳೆ ರಿಸಲ್ಟ್ ಅನ್ನು ತೆಗೆದಿದ್ದಾರೆ. ಇದರಲ್ಲಿ ಮ್ಯಾಥ್ಸ್ ಪಾಸ್ ಆಗಿದೆ, ಅದೇ ರೀತಿ ಐ ಟಿ ಸ್ಕಿಲ್ ಪಾಸ್ ಆಗಿದೆ, FEEE ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಪಾಸ್ ಆಗಿದೆ. ಈಗ ಬಹಳಷ್ಟು ಸ್ಟೂಡೆಂಟ್ ಕೇಳ್ತಾ ಇದ್ರು, ಸರ್ ನಾವು ಈ ರಿಸಲ್ಟ್ SGPA ಅಂದ್ರೇನು ಮತ್ತು CGPA ಅಂದ್ರೇನು, ಅಷ್ಟೇ ಅಲ್ಲ ರಿಸಲ್ಟ್ ಯಾವ ಥರ ಡೌನ್ಲೋಡ್ ಮಾಡೋದು. ಈಗ ಫಸ್ಟ್ ನಾನು ನೋಡಿ, ಈಗ ನೀವು ಕ್ಲಿಕ್ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡಿದ ತಕ್ಷಣ ರಿಸಲ್ಟ್ ಡೌನ್ಲೋಡ್ ಆಗುತ್ತೆ. ರಿಸಲ್ಟ್ ಡೌನ್ಲೋಡ್ ಆಗುತ್ತೆ, ನೀವು ಅದನ್ನು ಓಪನ್ ಮಾಡಿ ರಿಸಲ್ಟನ್ನು ನೋಡಬಹುದು.